ಚಿತ್ರದುರ್ಗದಲ್ಲಿ ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಗಂಜಲಗುಂಟೆ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಬರ. ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಬರ ಎನ್ನುವ ವರದಿಯನ್ನ ಟಿವಿ9 ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಟಿವಿ9 ವರದಿಯ ಬೆನ್ನಲ್ಲೇ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ. ನೀರಿನ ಘಟಕ ವಿಫಲ ಆಗಿದೆ. ಕೊಳವೆ ಬಾವಿಗಳನ್ನ ಪರಿಶೀಲನೆ ಮಾಡಿದ್ರು. ಕೊಳವೆ ಬಾವಿಗಳನ್ನ ರೀಬೋರ್ ಮಾಡಿಸೋದಕ್ಕೆ ಈಗ ಚಿಂತನೆಯಾಗಿದೆ. ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ಸರಬರಾಜು ಮಾಡೋದಕ್ಕೆ ಅಂದ್ರೆ ಟ್ಯಾಂಕರ್ ನೀರು ಸರಬರಾಜು ಮಾಡುವಂತಹ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಭಾರಿ ನೀರಿಗೆ ಬರ ಸಮಸ್ಯೆ ಎದುರಾಗಿರುವಂತದ್ದು ಗಂಜಲಗುಂಟೆ ಗ್ರಾಮದಲ್ಲಿ. ಈಗ ಟಿವಿ9 ವರದಿ ಪ್ರಸಾರವಾಗ್ತಾ ಇದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ ಕೊಟ್ಟು ಬೇಕಾದ ವ್ಯವಸ್ಥೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೊಳವೆ ಬಾವಿಗಳನ್ನು ರೀಬೋರ್ ಮಾಡಿಸುವಂತಹ ಚಿಂತನೆಯಾಗಿದೆ. ಜೊತೆಗೆ ಟ್ಯಾಂಕರ್ ನೀರು ಸರಬರಾಜು ಮಾಡುವಂತಹ ಭರವಸೆಯನ್ನು ಕೂಡ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಡಬಲ್ ಬಸನಗೌಡ ಪಾಟೀಲ್, ಎಡಿ ಶಿವಮೂರ್ತಿ, ಎಸ್ಒ ಆಕಾಶ್, ಪಿಡಿಒ ಬಾಲಸುಬ್ರಹ್ಮಣ್ಯ ಇವರೆಲ್ಲರೂ ಕೂಡ ಭೇಟಿ ಕೊಟ್ಟು ಈಗ ನೀರು ತರಿಸುವ ಟ್ಯಾಂಕರ್ ನೀರು ಸರಬರಾಜು ಮಾಡುವಂತಹ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಮಹಿಳೆಯರು, ಮಕ್ಕಳು ಪ್ರತಿನಿತ್ಯ ದೂರದವರೆಗೆ ಖಾಲಿ ಕೊಡ ಹಿಡಿದು ನೀರಿಗಾಗಿ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. 3-4 ತಿಂಗಳಿಂದ ಈ ರೀತಿ ಬರದ ಸಮಸ್ಯೆ ಎದುರಾಗಿದೆ. ನಮಗೆ ಯಾರೂ ಬಂದಿಲ್ಲ ನಮ್ಮ ಸಹಾಯಕ್ಕೆ ಅಂತ ಅಳಲು ತೋಡ್ಕೊಂಡಿದ್ರು ಜನ. ಈ ಬಗ್ಗೆ ಟಿವಿ9 ವರದಿಯನ್ನು ಪ್ರಸಾರ ಮಾಡ್ತು. ನಮ್ಮ ವರದಿಯ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಈಗ ಭೇಟಿ ಕೊಟ್ಟು ಭರವಸೆ ಕೊಟ್ಟಿದ್ದಾರೆ.